ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪರಾಯ ನಮಃ. ಓಂ ಅಸ್ಯ ಜಗತಃ ಸ್ವರ್ದೃಶಮೀಶಾನಮಿಂದ್ರತಸ್ಥುಷಃ ಈಶಾನಮಿಂದ್ರತಸ್ಥುಷಃ ನ ತ್ವಾವಾಂ ಅನ್ಯಃ. ತ್ರಯೋವಿಂಶತ್ಯುತ್ತರ 300 ಭಾಗಃ 323ನೇ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತೆ ಭಗವತ ಬಾದರಾಯಣೇನ ಸಂರಚಿತೆ. ಅತ್ರ ಷಟ್ಷಷ್ಟಿತಮಂ ನಾಮ 66ನೇಯ ನಾಮ ಅಪಿ ಚ ದ್ವಿಷಷ್ಟಿತಮೀ ಬೃಹತಿ 62ನೇಯ ಬೃಹತಿ ಮಂತ್ರ. ಇವೆರಡನ್ನ ನಾವಿವತ್ತು ನೋಡುವರಿದ್ದೇವೆ. ಪರ ಅನ್ನುವ ಶಬ್ದದ ವ್ಯಾಖ್ಯಾನ ಏನು, ಪರ ಅನ್ನುವ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ಕಳೆದ ದಿವಸ ಕೆಲವು ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ನೋಡಿ ಮುಗಿಸಿದ್ದೇವೆ. ಮಂಗಲಂ ಪರಂ ಅನ್ನುವುದಷ್ಟು ಒಂದೇ ಶಬ್ದ, ಒಂದೇ ನಾಮ ಕೆಲವು ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ. ಪರಂ ಮಂಗಲಂ ಅಂತನ್ನುವುದು ಒಂದೇ ಶಬ್ದ ಇನ್ನು ಕೆಲವರು ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ. ಮಂಗಲಂ ಅನ್ನುವುದು ಬೇರೆ, ಪರ ಅನ್ನುವ ಶಬ್ದ ಬೇರೆ ಅಂತ ರಘುನಾಥ ತೀರ್ಥರು ಏನು ವ್ಯಾಖ್ಯಾನಿಸ್ತಾರೆ. ಮತ್ತೆ ಅದಕ್ಕೆ ಹೊಂದುವಂತೆ 2 ಬೃಹತಿ ಮಂತ್ರಗಳನ್ನು ಅವರೇನು ವ್ಯಾಖ್ಯಾನಿಸ್ತಾರೆ ಅವೆಲ್ಲೂ ಕೂಡ ನಾವೀಗ ನೋಡಬೇಕಾಗಿದೆ. ಪರ ಎಂಬ ಶಬ್ದಕ್ಕೆ ಸರ್ವೋತ್ತಮ, ಶ್ರೇಷ್ಠ ಅಂತ ಅರ್ಥ. ಮತ್ತೆ ಪ ಅಂದ್ರೆ ಇಡೀ ಜಗತ್ತನ್ನ ಪಾಲಿಸುವಂಥ ದೊಡ್ಡ ದೊಡ್ಡ ತತ್ವಾಭಿಮಾನಿ ದೇವತೆಗಳು, ಅವರೆಲ್ಲರನ್ನೂ ರಮಯತಿ, ಮುಕ್ತಿ ಕಾಲದಲ್ಲಿ ಸುಖಿಗಳನ್ನಾಗಿ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವನನ್ನ ಪರ ಅಂತ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬಹುದು. ಈ ಮಂತ್ರಕ್ಕೂ ಆ ನಾಮಕ್ಕೂ ಇರುವ ವ್ಯತ್ಯಾಸ, ಒಂದು ಸಂಬಂಧವನ್ನ ಈಗ ಮೊದಲು ನೋಡೋಣ. ಹೇ ಇಂದ್ರ ಅಂತ ಇಂದ್ರನಿಗೆ ಸಂಬೋಧನೆ. ರಘುನಾಥ ತೀರ್ಥರ ವ್ಯಾಖ್ಯಾನವನ್ನ ನೋಡ್ತಾ ಇದ್ದೀವಿ. ಜಗತಃ ಅಂದ್ರೆ ಜಂಗಮ ಜಗತ್ತು, ಪ್ರಾಣಿಗಳು, ಪಕ್ಷಿಗಳು ಇವರೆಲ್ಲ ನಡೆದಾಡುವಂಥವ್ರು ಏನಿದ್ದಾರೆ ಇವರೇ ಜಂಗಮ. ತಸ್ಥುಷಃ ಅಂದ್ರೆ ಒಂದು ಕಡೆ ನಿಂತಿರುವಂತಹ ಸ್ಥಾವರ, ವೃಕ್ಷ ಮೊದಲಾದದ್ದು. ಈ ಎಲ್ಲ ಜಗತ್ತಿಗೆ ಈಶಾನಂ ಸ್ವಾಮಿಯಾದವನನ್ನು, ಸ್ವರ್ದೃಶಂ ಸ್ವರ್ಗಸ್ಯ ದೃಷ್ಟಾರಂ ಸ್ವರ್ಗವನ್ನ ಮೊದಲಾದ ಮೇಲಿನ ಲೋಕಗಳನ್ನ ಯಾವತ್ತೂ ಕೂಡ ನೋಡ್ತಾ ಇರುವವನನ್ನು, ಸ್ವರ್ಗವನ್ನು ನೋಡ್ತಾ ಇರುವುದು ಅಂತ ಮಾತ್ರ ಅರ್ಥ ಅಲ್ಲ, ದೇಶತಃ ಕಾಲತಃ ಅತ್ಯಂತ ದೂರ ಇರುವಂತಹ ಎಲ್ಲಾ ಸಂಗತಿಗಳನ್ನು ಯಾವತ್ತೂ ನೋಡ್ತಾ ಇರ್ತಾನೆ ಅಂತ ಅದರ ತಾತ್ಪರ್ಯ. ಅಂತಹ ಅತೀಂದ್ರಿಯವಾದಂತಹ ಜ್ಞಾನವುಳ್ಳವನು ಅವನೇ ಸ್ವರ್ದೃಕ್ ಅಂತ ವರ್ಣಿತ ಆಗಿದ್ದಾನಿಲ್ಲಿ. ಮುಂದೆ ವೇದ ಮಂತ್ರದಲ್ಲಿ ಈಶಾನಮಿಂದ್ರ ತಸ್ಥುಷಃ ಅಂತ ಮತ್ತೆ 2 ಬಾರಿ ಇದೆ. ಹಾಗಿರುವುದು ಅಭ್ಯಾಸ ತಾತ್ಪರ್ಯಾರ್ಥ. ಆ ಭಗವಂತರೇ ಈ ಜಗತ್ತೆಲ್ಲದಕ್ಕೂ ಕೂಡ ಒಡೆಯನಾಗಿದ್ದಾನೆ, ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆಲ್ಲವೂ ಅವನೇ ಅಧಿಪತಿ ಅನ್ನುವುದನ್ನ ಮತ್ತೆ ಮತ್ತೆ ಹೇಳುವುದೇ ಅದರ ತಾತ್ಪರ್ಯ. ಹಾಗಾಗಿ ಈಶಾನಮಿಂದ್ರ ತಸ್ತುಷಃ ಅಂತ
ಮತ್ತೊಂದು ಬಾರಿ ಬಂದದಕ್ಕೆ ಒಂದು ವಿಶೇಷ ಅರ್ಥವನ್ನೇನು ಹೇಳಬೇಕಾದ್ದಿಲ್ಲ. ತ್ವಾವಾನ್ ನ ತ್ವಾವಾನ್ ಅನ್ಯ ಅಂತಿದೆ. ತ್ವಾವಾನ್ ಅಂದ್ರೆ ನಿನ್ನಂಥವನು ಅಂತ ಅರ್ಥ. ಅನ್ಯ ನ ಬೇರೆ ಯಾರು ಕೂಡ ಇಲ್ಲ. ಅತಃ ತ್ವದ್ರೂಪಮೇವ ಪರಂ ಸರ್ವೋತ್ತಮಂ, ನೀನೇ ಸರ್ವೋತ್ತಮನಾಗಿದ್ದೆ. ಅತಃ ತ್ವಾಮೇವ ವಯಂ ನುಮಃ ನೋ ನುಮಃ, ನಿನ್ನನ್ನೇ ನಾವು ನಮಸ್ಕರಿಸ್ತೀವಿ ಅಂತ ಹಿಂದಿನ ಮಂತ್ರದಲ್ಲಿ ಅಭಿತ್ವಾ ಶೂರ ನೋ ನುಮಃ ಅಂತ ಬಂತಲ್ಲ, ನೋ ನುಮಃ ಅನ್ನುವುದನ್ನು ಇಲ್ಲಿ ಅನ್ವಯಿಸ್ಕೊಳ್ಬೇಕು. ನಿನ್ನನ್ನೇ ನಾವೆಲ್ಲರೂ ನಮಸ್ಕರಿಸ್ತೇವೆ ಅಂತ ಅದರ ಅರ್ಥ ಆಗ್ತದೆ. ಹಿಂದಿರುವ ಶಬ್ದವನ್ನು ಇಲ್ಲಿ ಅಧ್ಯಾಹೃತವನ್ನಾಗಿ ಮಾಡ್ಕೊಳ್ಬೇಕು. ಹೀಗೆ ನಿನ್ನಂಥವನು ಯಾರೂ ಇಲ್ಲ ಅಂತ ಹೇಳಿದ್ದಾರಲ್ಲ ವೇದ ಮಂತ್ರದಲ್ಲಿ, ಅದನ್ನೇ ಪರ ಎಂಬ ಶಬ್ದವು ಹೇಳ್ತದೆ. ಪರ ಅಂದ್ರೂ ಸರ್ವೋತ್ತಮ ಅಂತಾನೆ, ಸರ್ವಶ್ರೇಷ್ಠ ಅಂತಾನೆ ಅರ್ಥ. ಇದಕ್ಕೆ ಭಗವಂತಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನೀಗ ನಾವು ನೋಡಬೇಕು. ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಒಡೆಯ. ಸ್ವರ್ದೃಶ ಅಂದರೆ ಸ್ವರ್ಗಾದಿ ಲೋಕಗಳನ್ನು ನೋಡುವವನು ಅಂತ ಅರ್ಥ ಅಲ್ಲ, ಹೊರತು ಸುಖಂ ಪಶ್ಯತಿ, ತನ್ನ ಸ್ವರೂಪ ಸುಖವನ್ನು ನೋಡ್ತಾ ಇರುವವನು ಅಂತ ಅರ್ಥ. ಅದನ್ನು ಹೇಳಿದ್ದಾರೆ ಭಗವಂತಾಚಾರ್ಯರು. ಅಂಥ ನಿನ್ನನ್ನು ನಾವು ಸ್ತುತಿಸ್ತೇವೆ ಅಂತ ಅನ್ವಯ. ತ್ವಾವಾನ್ ಅನ್ನುವುದಕ್ಕೂ ಕೂಡ ತ್ವತ್ಸದೃಶಃ ಅನ್ಯಃ ಪುರುಷಃ, ನಿನಗೆ ಸಮಾನನಾದಂತಹ ಮತ್ತೊಬ್ಬ ಪುರುಷ ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಅಂತ ಆ ಮುಂದಿನ ಮಾತಿಗೂ ಕೂಡ ಅರ್ಥ ಆಗ್ತದೆ. ಇದಿಷ್ಟು ಭಗವಂತಾಚಾರ್ಯರು ಆ ಮಾತಿಗೆ ತಿಳಿಸಿದಂಥ ಅರ್ಥ. ಈ ಪರಮಂಗಲ ಅನ್ನುವುದು ಒಂದೇ ಶಬ್ದ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಮಂಗಲಂ ಪರಂ ಅಂತನ್ನುವುದು ಒಂದೇ ಶಬ್ದ ಗೋವಿಂದಾಚಾರ್ಯರ ವ್ಯಾಖ್ಯಾನದಲ್ಲಿ. ಅದನ್ನು ಹಿಂದೆ ನೋಡಿದ್ದೇವೆ. ಈ ಪರಮಂಗಲ ಅನ್ನುವ ಶಬ್ದಕ್ಕೆ ಹೊಂದಿಕೊಂಡಿರುವಂತಹ ಬೃಹತಿ ಮಂತ್ರ ನ ಜಾತಃ ಸ್ವಾದೋ ಸ್ವಾದೀಯ ಸ್ವಾದುನಾ ಸೃಜಾಸಂ ಗವ್ಯಂತಸ್ತ್ವಾ ಹವಾಮಹೆ ಅಭಿತ್ವಾ ಪೂರ್ವಪೀತಯೇ ಅಂತ. ಈ ಎಲ್ಲ ನಾಮಗಳಿಗೆ ಹೊಂದ್ಕೊಂಡಿರುವ ಬೃಹತಿ ಮಂತ್ರಗಳು ಬೇರೆ ಬೇರೆ ಆಗ್ತವೆ ವ್ಯಾಖ್ಯಾನಕಾರ ದೃಷ್ಟಿಯಿಂದ. ಆ ಮಂತ್ರಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನಾವು ಮುಂದೆ ನೋಡ್ತೇವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿರುವಂತಹ ಅನ್ವಯಾರ್ಥ ಸ್ವಲ್ಪ ವಿಭಿನ್ನವಾಗಿದೆ. ಅದನ್ನ ಈ ಮುಂದೆ ಗಮನಿಸೋಣ. ಅನ್ವಯಾರ್ಥವನ್ನ ಮೊದಲು ನೋಡೋಣ. ಹೇ ಇಂದ್ರ ಅಂತ ಭಗವಂತನ ಸಂಬೋಧನೆ. ಅಸ್ಯ ಜಗತಃ, ಜಗತಃ ಅಂದ್ರೆ ಜಂಗಮವಾದದ್ದು, ಚಲಿಸುವ ಜಗತ್ತು. ತಸ್ತುಷಃ ಚ ಸ್ಥಾವರಸ್ಯ ಚ, ಸ್ಥಾವರಕ್ಕೂ ಕೂಡ ಅಧಿಪತಿಯಾದವನು ನೀನೇ ಆಗಿದ್ದೆ. ಅಂದ್ರೆ ಇದರ ತಾತ್ಪರ್ಯ ಸಂಸರತಃ ಜಂಗಮಸ್ಯ ಸ್ಥಾವರಸ್ಯ ಚ ಈಶಾನಂ. ಸಂಸಾರತಃ, ಸಂಸಾರದಲ್ಲಿ ಇದ್ದು ಭೋಗಭಾಗ್ಯಗಳಲ್ಲೇ ಆಮೋದ ಪ್ರಮೋದಗಳಲ್ಲೇ ಮಗ್ನ ಆಗಿರುವಂತಹ ಜಗತ್ತೇನಿದೆ ಆ ಜಗತ್ತಿಗೆಲ್ಲ ನೀನೇ ಈಶಾನ. ಮತ್ತೊಂದು ಕಡೆ ತಸ್ತುಷಃ ಈಶಾನಂ ಅಂತ ಬರ್ತದಲ್ಲ, ತಸ್ತುಷಃ ಈಶಾನಂ ಅಂತ 2 ಬಾರಿ ಬಂದಿದೆಯಲ್ಲ, ಹಾಗೆ 2 ಬಾರಿ ವ್ಯಾಖ್ಯಾನ ಮಾಡಿರುವುದು ಭಗವಂತಾಚಾರ್ಯರು ಮತ್ತು ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಒಂದೇ ಶಬ್ದವನ್ನು 2 ಬಾರಿ ಹೇಳಿರುವುದು ಒಂದು ಆ ಮಂತ್ರವನ್ನು ಪ್ರಯೋಗ ಮಾಡುವಂತಹ ಋಷಿಗೆ, ಕಂಡುಕೊಂಡಂತಹ ಋಷಿಗೆ, ಪ್ರಯೋಗ ಮಾಡುವಂತಹ ಅಧ್ಯೇತೃವಿಗೂ ಕೂಡ ಭಗವಂತನು ಈ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆಲ್ಲ ಅಧಿಪತಿಯಾಗಿದ್ದಾನೆ ಅಂತನ್ನುವುದನ್ನು ಮತ್ತೆ ಮತ್ತೆ ಹೇಳುವುದೇ ಆಗಿದೆ. ಆದರೆ
ಇದಕ್ಕೆ ಒಂದು ಬೇರೆ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಇದೆ, ಹೇಳಬಹುದು ಅಂತ ನನಗೆ ಕಾಣಿಸ್ತಾ ಇದೆ. ಅದನ್ನ ಈ ಮುಂದಿನಂತೆ ಹೇಳ್ತೇನೆ. ಅದಕ್ಕೆ ಏನು ಅರ್ಥವನ್ನು ಹೇಳಬಹುದು, ಅದು ಈ ಮುಂದಿನಂತಿದೆ. ಅಪಿಚ ತಸ್ತುಷಃ ಅಂದ್ರೆ ಜ್ಞಾನ ಮಾರ್ಗೇ ಸ್ಥಿತಸ್ಯ ಈಶಾನಂ. ತಸ್ತುಸ್ ಅಂದ್ರೆ ನಿಂತಿರುವಂಥದ್ದು ಅಂತ ಅರ್ಥ. ಹಿಂದೆ ಸಂಸಾರದಲ್ಲೇ ಮಗ್ನರಾಗಿರುವಂತಹ ಜ್ಞಾನ ಮಾರ್ಗದ ಕಡೆಗೆ ಆಧ್ಯಾತ್ಮಿಕತೆಯ ಕಡೆಗೆ ಗಮನವನ್ನೇ ಕೊಡದೇ ಇರುವಂತಹ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಒಡೆಯ ಅಂತ ಹಿಂದೆ ಬಂತು. ಈಗ ತಸ್ತುಷಃ ಜ್ಞಾನ ಮಾರ್ಗದಲ್ಲಿ ನಿಂತಿರುವಂತಹ ಪ್ರಯತ್ನಶೀಲವಾಗಿರುವಂತಹ ಸಾಧಕ ವರ್ಗಕ್ಕೂ ನೀನು ಈಶಾನ. ಮತ್ತೆ ಇನ್ನೊಂದು ತಸ್ತುಷಃ ಈಶಾನಂ ಅಂತಿದೆಯಲ್ಲ, ಮುಕ್ತಿಯಲ್ಲಿ ಹೋಗಿ ತಲುಪಿ ಅಲ್ಲಿ ಸ್ಥಿರವಾಗಿ ನಿಂತಿರುವಂತಹ ಸಾಧಕ ವರ್ಗ ಏನಿದೆ ಅದಕ್ಕೂ ನೀನು ಒಡೆಯ. ಹೀಗಿರುವುದರಿಂದ ಪುನರುಕ್ತಿಯ ಪ್ರಶ್ನೆ ಇಲ್ಲ. ಸಂಸಾರದಲ್ಲಿ ಮಗ್ನವಾಗಿರುವಂತಹ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೂ ನೀನು ಒಡೆಯ, ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತವಾಗಿರುವ ಜಗತ್ತಿಗೆ ಒಡೆಯ, ಸಾಧಕ ವರ್ಗಕ್ಕೆ ಒಡೆಯ, ಮುಕ್ತಿಗೆ ಹೋಗಿ ತಲುಪಿರುವಂತಹ ಸಾಧಕ ಮಾರ್ಗಕ್ಕೆ ಒಡೆಯ ಅಂತ ಹೀಗೆ ಪುನರುಕ್ತಿಯನ್ನು ಪರಿಹರಿಸಿಕೊಂಡು ಅರ್ಥ ಹೇಳಬಹುದು ಅಂತ ನನಗೆ ಕಾಣಿಸಿದೆ. ನೀವು ಅದನ್ನು ಕೇಳಿದವರು ಅದರ ಈ ವ್ಯಾಖ್ಯಾನದ ಭಿನ್ನತೆಯನ್ನ ಗಮನಿಸಿ ಅದರ ಮೌಲ್ಯಮಾಪನ ಮಾಡಬೇಕು. ಸ್ವರ್ದೃಶಂ ಅಂತಿದೆ. ಸ್ವರ್ದೃಶ ಅಂತಂದ್ರೆ ಸುಖರೂಪ ಅಂತ ಅರ್ಥ. ಸ್ವಿತ್ಯಾನಂದ ಸಮುದ್ದಿಷ್ಟ. ಸ್ವರ್ ಅಂದ್ರೆ ಸುಖ, ಅಂಥ ಸುಖ ಸ್ವರೂಪನಾದವನು ಈ ಭಗವಂತ. ತ್ವಾಮಾನ್ ಅಂದ್ರೆ ನಿನ್ನಂತಿರುವ ಮತ್ತೊಬ್ಬ ಅಂತ ಅರ್ಥ ಬರೆದಿದ್ದಾರೆ ರಘುನಾಥ ತೀರ್ಥರು. ತ್ವಾವಾನ್ ಅಂದ್ರೆ ನಿನಗೆ ನಿಯಾಮಕನಾದವನು. ತ್ವಾವಾನ್ ಅಂದ್ರೆ ತ್ವಂ ಅಸ್ಯ ಅಸಿ ಇತಿ ತ್ವಾವಾನ್. ಬಲಂ ಅಸ್ಯ ಅಸ್ತಿ ಇತಿ ಬಲವಾನ್ ಹೇಗೋ ಹಾಗೆ ತ್ವಂ ಅಸ್ಯ ಅಸಿ ಇತಿ ಬಲವಾನ್. ತ್ವಾವಾನ್ ಬಲವುಳ್ಳವನು ಬಲವಾನ್, ತ್ವಂ ನೀನು ಉಳ್ಳವನು ತ್ವಾವಾನ್, ನಿನಗೆ ನಿಯಾಮಕನಾದವನು. ಬಲವುಳ್ಳವನು ತನ್ನ ಬಲಕ್ಕೆ ಅಧಿಪತಿಯಾಗಿರ್ತಾನೆ. ಹಾಗೆ ನೀನು ಯಾರ ಅಧೀನದಲ್ಲಿದ್ದೀಯೋ ಅವರು ನಿನಗೆ ನಿಯಾಮಕರಾಗಿರ್ತಾರೆ. ಆದರೆ ತ್ವಾವಾನ್ ಅನ್ಯಃ ನಾಸ್ತಿ, ಅಂಥವ್ರು ಬೇರೆ ಯಾರು ಕೂಡ ಇಲ್ಲ ಅಂತ ತಾತ್ಪರ್ಯ. ಇಲ್ಲಿ ಸ್ವರ್ದೃಶ ಮತ್ತು ಈಶಾನ ಅಂತ ಎರಡು ಶಬ್ದಗಳಿವೆಯಲ್ಲ, ಅವೆರಡೂ ಕೂಡ ನಪುಂಸಕಲಿಂಗದಲ್ಲಿ ಬಂದಿವೆ ಅಂತ ನನ್ನ ಆಲೋಚನೆ. ನಪುಂಸಕಲಿಂಗದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಬಂದಿವೆ. ಯಾಕೆ ಹಾಗೆ ವ್ಯಾಖ್ಯಾನ ಮಾಡ್ತೇನೆ ಅಂದ್ರೆ, ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಸ್ವರ್ದೃಶಂ ಈಶಾನಂ ಎರಡೂ ಕೂಡ ಪ್ರಥಮ ವಿಭಕ್ತಿ ದ್ವಿವಚನ. ಅಂತಹ ಭಗವಂತನನ್ನು ನಮಸ್ಕರಿಸ್ತೇವೆ ಅಂತ ಹಿಂದಿನ ಮಂತ್ರದಿಂದ ನೋನುಮಃ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕಾಗಿದೆ. ಈಗ ನಾನು ಮಾಡಿದ ವ್ಯಾಖ್ಯಾನದಲ್ಲಿ ತ್ವಾವಾನ್ ಅನ್ಯಃ ಅಂತ ಕೊನೆಗೆ ಪುಲ್ಲಿಂಗದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಎರಡೇನಿವೆಯಲ್ಲ, ನಿನ್ನಂಥವನು ಮತ್ತೊಬ್ಬ ಅಂತ, ಅದಕ್ಕೆ ವಿಶೇಷವಾಗಿ ಈ ಸ್ವರ್ದೃಶ ಈಶಾನ ಅನ್ನುವ ಶಬ್ದಗಳು ಬಂದಿವೆ. ಅವೆರಡೂ ನಪುಂಸಕಲಿಂಗದಲ್ಲಿವೆ, ಆದರೆ ಪ್ರಥಮ ವಿಭಕ್ತಿಯಲ್ಲಿವೆ. ತ್ವಾವಾನ್ ಅನ್ಯಃ ಅಂತನ್ನುವುದು ಕೂಡ ಪ್ರಥಮ ವಿಭಕ್ತಿಯಲ್ಲೇ ಇದೆ, ಆದರೆ ಪುಲ್ಲಿಂಗದಲ್ಲಿದೆ. ಹೀಗೆ ಎರಡೂ ಪುಲ್ಲಿಂಗದಲ್ಲಿ, ಈ ಎಲ್ಲಾ ಶಬ್ದಗಳು ಪುಲ್ಲಿಂಗದಲ್ಲೇ ಬರುವುದರಿಂದ ಭಗವಂತನನ್ನು ಆಳಬಲ್ಲಂಥ, ಭಗವಂತನಂತೆ ಸರ್ವಕ್ಕೂ ಅಧಿಪತಿಯಾದಂಥ ಒಬ್ಬ ವ್ಯಕ್ತಿ ಯಾರೂ ಇಲ್ಲ ಅಂತ ತಿಳಿಸಿಕೊಟ್ಟಂತೆ ಆಗ್ತದೆ. ಹಿಂದಿನಿಂದ ನೋನುಮಃ ಅಂತ ಅಧ್ಯಾಹಾರ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ. ಆದರೆ ವಿಶೇಷ ಎರಡೂ ಕೂಡ ಬೇರೆ ಬೇರೆ ಲಿಂಗದಲ್ಲಿ ಬಂದಂತಾಯಿತು. ಅದು ಯಾಕೆ ಅಂತ ಒಂದು ಪ್ರಶ್ನೆ ಉಳಿತದೆ. ತ್ವಾವಾನ್ ಅನ್ಯಃ ಪುಲ್ಲಿಂಗದಲ್ಲಿದೆ, ಸ್ವರ್ದೃಶ ಮತ್ತು ಈಶಾನ ಅನ್ನೋದೆರಡೂ ಕೂಡ ನಪುಂಸಕ ಲಿಂಗದಲ್ಲಿವೆ. ಪ್ರಥಮ ವಿಭಕ್ತಿಯಲ್ಲೇ ಇವೆ ಹೌದು, ಆದರೆ ಲಿಂಗ ವ್ಯತ್ಯಾಸ ಆಯ್ತಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ವಿಶೇಷಯೋ ಲಿಂಗ ವ್ಯತ್ಯಾಸಸ್ತು ಭಗವತ್ಯೈವ ಏತೇ ಶಬ್ದಾಃ ಅನ್ವಯಂ ಪ್ರಾಪ್ನುವಂತಿ ಇತಿ ಜ್ಞಾಪನಾಯ ಅಂತ ನನ್ನ ಅಭಿಪ್ರಾಯ ಆಗಿದೆ. ಈ ಸ್ವರ್ದೃಶ ಈಶಾನ
ಇವೆರಡೂ ಶಬ್ದಗಳನ್ನ ನಪುಂಸಕಲಿಂಗದಲ್ಲಿ ಯಾಕೆ ಪ್ರಯೋಗ ಮಾಡಿದ್ದಾರೆ? ಅದರ ತಾತ್ಪರ್ಯ ಏನು? ಮತ್ತೊಂದು ಕಡೆ ತ್ವಾಮಾನನ್ಯ ಅಂತ ಅನ್ನುವುದು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದ್ರ ತಾತ್ಪರ್ಯ ಏನು ಅಂದರೆ, ವಿಶೇಷಣ ವಿಶೇಷ್ಯ ಇವೆರಡಕ್ಕೂ ಕೂಡ ಈ ಲಿಂಗ ವ್ಯತ್ಯಾಸ ಮಾಡಿರುವುದೇನಿದೆಯಲ್ಲ, ಯಾವುದೇ ಶಬ್ದವನ್ನು ನಾವು ತೆಗೆದುಕೊಂಡ್ರೂ ಅವೆಲ್ಲವೂ ಕೂಡ ಭಗವಂತನಲ್ಲಿಯೇ ಅನ್ವಿತ ಆಗ್ತವೆ. ಭಗವಂತನನ್ನು ಬಿಟ್ಟು ಪೂರ್ಣವಾದ ರೀತಿಯಲ್ಲಿ ಈ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಯನ್ನು ಈ ಶಬ್ದಗಳು ಹೇಳುವುದಿಲ್ಲ ಅನ್ನುವುದನ್ನ ತಿಳಿಸ್ಲಿಕ್ಕಾಗಿ ಹೀಗೊಂದು ಲಿಂಗ ವ್ಯತ್ಯಾಸವನ್ನು ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದ ಭಾಷ್ಯದಲ್ಲಿ ಸ್ತ್ರೀಗುಣಾ ಪುಂಗುಣಾಶ್ಚೈವ ನಪುಂಸಕ ಗುಣಾ ಅಪಿ ಯದಧೀನ ವ್ಯತ್ಯಯ ಸ್ಯಾತ್ ಲಿಂಗಾನಾಂ ತತ್ರ ನಿರ್ಣಯ ಕಂ ಕಂ ತತ್ ಸರ್ವಮಾತ್ಮ ಅದಿತಿರ್ ದೇವಾದಯಸ್ತದಾ ತತಃ. ಸ್ತ್ರೀಯರ ಗುಣಗಳು, ಪುರುಷರ ಗುಣಗಳು, ನಪುಂಸಕರ ಗುಣಗಳು ಇವೆಲ್ಲವೂ ಕೂಡ ಭಗವಂತನ ಅಧೀನವೇ. ಆದ್ದರಿಂದ ಇವೆಲ್ಲಾ ಶಬ್ದಗಳು ಕೂಡ ಭಗವಂತನನ್ನು ಹೇಳ್ತವೆ. ಆದ್ದರಿಂದ ಭಗವಂತನನ್ನು ಹೇಳುವಾಗ ಯಾವುದೇ ಶಬ್ದವನ್ನ ಲಿಂಗ ವ್ಯತ್ಯಾಸ ಮಾಡಿ ಹೇಳಿದ್ರೂ ಕೂಡ ತಪ್ಪಿಲ್ಲ. ಕಹ ಪುಲ್ಲಿಂಗ, ಕಿಂ ನಪುಂಸಕಲಿಂಗ, ಆತ್ಮ ಪುಲ್ಲಿಂಗ, ಅದಿತಿ ಸ್ತ್ರೀಲಿಂಗ, ದೇವ ಪುಲ್ಲಿಂಗ ಇತ್ಯಾದಿ ಶಬ್ದಗಳಿಂದ ಭಗವಂತನನ್ನ ವರ್ಣಿಸಬಹುದು. ಹಾಗೆ ಇಲ್ಲಿಯೂ ಕೂಡ ಸ್ವರ್ದೃಶ, ಈಶಾನ ಇತ್ಯಾದಿ ಶಬ್ದಗಳು ನಪುಂಸಕಲಿಂಗದಲ್ಲಿ ಏನಿವೆ, ಇವುಗಳಿಂದ ಭಗವಂತನನ್ನ ನಾವು ಹೇಳಬಹುದು. ಅವು ಯಾವ ಶಬ್ದಗಳು ಕೂಡ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಅನ್ವಿತ ಆಗುವುದೇ ಇಲ್ಲ, ಬೇರೆ ಯಾರನ್ನು ನಾವು ಹೇಳುವುದೇ ಇಲ್ಲ. ಆದ್ದರಿಂದ ಅಂಥವ್ರು ಯಾರು ಇಲ್ಲವೂ ಇಲ್ಲ. ಈ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಸಂಸಾರದಲ್ಲೇನಿದೆ ಅದಕ್ಕೆ ನಿಯಾಮಕನಾದವನು ನೀನೇ ಆಗಿದ್ದೆ. ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತರಾದವರಿಗೂ ನಿಯಾಮಕ ನೀನೇ, ಮುಕ್ತಿಯಲ್ಲಿ ಹೋಗಿ ತಲುಪಿದವರಿಗೂ ನೀನೇ ನಿಯಾಮಕನಾಗಿದ್ದೆ. ಆದ್ದರಿಂದ ಸ್ವರ್ದೃಶಂ, ಈಶಾನಂ ಇವೆಲ್ಲವೂ ಶಬ್ದವು ನಿನ್ನನ್ನೇ ಹೇಳ್ತವೆ, ಬೇರೆ ಯಾರನ್ನು ಹೇಳುವುದೂ ಇಲ್ಲ. ಆದ್ದರಿಂದ ನಿನ್ನನ್ನು ಬಿಟ್ಟು ನಿನಗೂ ನಿಯಾಮಕನಾದವನು ಮತ್ತಾರೂ ಇಲ್ಲವೂ ಇಲ್ಲ ಅನ್ನುವುದನ್ನು ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ವಿಶೇಷಣ ಮತ್ತು ವಿಶೇಷ ಎರಡೂ ಕೂಡ ಕೆಲವು ನಪುಂಸಕಲಿಂಗದಲ್ಲಿ ಕೆಲವು ಪುಲ್ಲಿಂಗದಲ್ಲಿವೆ ಅಂತ ನಾನು ವ್ಯಾಖ್ಯಾನ ಮಾಡಿಕೊಂಡಿದ್ದೇನೆ. ಆದ್ದರಿಂದ ಅವೆಲ್ಲವೂ ಪ್ರಥಮಾ ವಿಭಕ್ತಿಯಲ್ಲಿಯೇ ಇವೆ. ಈಶಾನಂ, ಸ್ವರ್ದೃಶಂ ಈ ಶಬ್ದಗಳು ಕೂಡ. ಇದು ನನ್ನ ವ್ಯಾಖ್ಯಾನ. ಇದನ್ನು ವಿದ್ವಾಂಸರು ಪರಿಶೀಲಿಸಿ ಹೇಳಬೇಕು, ಅಭಿಪ್ರಾಯ ತಿಳಿಸಬೇಕು. ತ್ವಾವಾನ್ ಅಂದ್ರೆ ತ್ವಂ ನಿಯಾಮಕತೆಯ ಅಸಿ. ಗೃಹವಾನ್ ಅಂದ್ರೆ ಗೃಹವುಳ್ಳವನು. ಯಾರು ಮನೆ ಉಳ್ಳವರಾಗಿದ್ದಾರೋ ಅವರು ಮನೆಗೆ ನಿಯಾಮಕರಾಗಿರ್ತಾರೆ. ಯಾರು ಧನವಾನ್ ಅವರು ತಮ್ಮ ಧನದ ಮೇಲೆ ಹತೋಟಿ ಉಳ್ಳವರಾಗಿರ್ತಾರೆ. ಯಾರು ಶಕ್ತಿಮಾನ್ ಆಗಿದ್ದಾರೋ ಅವರು ತನ್ನ ಶಕ್ತಿಗೆ ನಿಯಾಮಕರಾಗಿರ್ತಾರೆ, ಶಕ್ತಿಯನ್ನು ಬೇಕಾದಂತೆ ಉಪಯೋಗಿಸ್ತಾರೆ. ಅದರಂತೆ ತ್ವಾವಾನ್ ಅಂದ್ರೆ ನೀನು ಇನ್ನೊಬ್ಬರ ಅಧೀನದಲ್ಲಿದ್ದರೆ ಅವರು ನಿನ್ನನ್ನ ತಮಗೆ ಇಚ್ಛೆಗೆ ಬಂದಂತೆ ಉಪಯೋಗಿಸಬಹುದಿತ್ತು. ಆದರೆ ಅಂಥ ತ್ವಾವಾನ್, ನೀನು ನಿಯಮ್ಯನಾಗಿ ಯಾರ ಪಾಲಿಗೆ ಇದ್ದೀಯೋ ಅಂಥವ್ರು ತ್ವಾವಾನ್, ಅಂಥವ್ರು ಯಾರೂ ಇಲ್ಲ ಅಂತ ಅದರ ಅಭಿಪ್ರಾಯ. ಭಾವಾರ್ಥ ಏನು? ಭಗವಂತನೇ ಈ ಸಂಸಾರದಲ್ಲಿ ಮಗ್ನರಾಗಿರುವಂತಹ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೂ ಹಾಗೂ ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತವಾದಂತಹ ಮತ್ತು ಮುಕ್ತಿಯನ್ನು ಹೊಂದಿದಂತಹ ಜಗತ್ತಿಗೂ ಕೂಡ ನೀನೇ ಒಡೆಯನಾಗಿದ್ದೆ, ನೀನೇ ಅಧಿಪತಿಯಾಗಿದ್ದೆ. ಸರ್ವಾಧಿಪನೂ ಸುಖರೂಪನೂ ಸುಖ ಸ್ವರೂಪನೂ ಆದಂತಹ ನಿನಗೂ ಒಡೆಯನಾದವನು ಮತ್ತೊಬ್ಬನ್ಯಾರೂ ಇಲ್ಲ. ಪರ ಅನ್ನೋ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂದ್ರೆ, ಪರ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ, ಪ್ರಸಿದ್ಧವಾದ ಅರ್ಥವೇ. ತಾವಾನ್ ಅನ್ಯಃ ನಾಸ್ತಿ, ನಿನಗೂ ನಿಯಾಮಕನಾದವರು ಮತ್ತಾರೂ ಇಲ್ಲ ಅಂತ ಬೃಹತಿ ಮಂತ್ರ ಅದನ್ನ ಸ್ಪಷ್ಟವಾಗಿ ನಿರೂಪಿಸಿದೆ. ಹೀಗಿರುವುದರಿಂದ ಪರಹ ಎಂಬ ಶಬ್ದಕ್ಕೂ ತಾವಾನನ್ಯಃ ಎಂಬ ಶಬ್ದಕ್ಕೂ ಹೀಗೊಂದು ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ಬಹುದು.
ಪರಂ ಅನ್ನುವ ಶಬ್ದಕ್ಕೆ ಏನರ್ಥ? ನಿರ್ದುಷ್ಟ, ಗುಣಪೂರ್ಣ ಅಂತ ಅರ್ಥ. ಪರ ಅಂದ್ರೆ ಪೃ ಪಾಲನ ಪೂರ್ಣಯೋಹ, ಎಲ್ಲ ಗುಣಗಳಿಂದಲೂ ತುಂಬಿದವನು ಅಂತ ಅರ್ಥ. ಪೂರ್ಣ ಅಂತಿದೆ ಅಲ್ಲಿ. ಯಾರ ವ್ಯಕ್ತಿತ್ವವು ಪೂರ್ಣವೋ ಅವನೇ ಪರ. ಜನ್ಮಾದ್ಯಸ್ಯ ಇತಃ ಎಂಬ ಭಾಗವತದ ಮೊದಲ ಶ್ಲೋಕದಲ್ಲಿ ಸತ್ಯಂ ಪರಂ ಧೀಮಹಿ, ಸರ್ವೋತ್ತಮನಾದ ಭಗವಂತನನ್ನು ಧ್ಯಾನಿಸ್ತೇವೆ ಅಂತ ವರ್ಣನೆ ಮಾಡಿದ್ದಾರೆ. ತಂತ್ರ ಭಾಗವತದಲ್ಲಿ ಭಾಗವತ ತಾತ್ಪರ್ಯದ ತಂತ್ರ ಭಾಗವತದ ಶ್ಲೋಕವೊಂದನ್ನು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಚಾಹುರ್ ಜನಾರ್ದನಂ. ನಿರ್ದೋಷನೂ ಗುಣಪೂರ್ಣನೂ ಆದಂತಹ ಭಗವಂತನೇ ಪರ ಅಂತ ಕರೆಸ್ಕೊಂಡಿದ್ದಾನೆ. ಇದು ಆಚಾರ್ಯರು ಪರ ಶಬ್ದಕ್ಕೆ ಮಾಡಿರುವಂತಹ ವ್ಯಾಖ್ಯಾನ. ನಾರಾಯಣ ಪರ ವೇದಾಹ ದೇವಾ ನಾರಾಯಣಾಂಗಜಾಹ, ನಾರಾಯಣ ಪರ ಲೋಕಾಹ ನಾರಾಯಣ ಪರ ಮಖಾಹ. ವೇದಗಳೆಲ್ಲವೂ ಕೂಡ ನಾರಾಯಣನನ್ನೇ ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದನೆ ಮಾಡ್ತವೆ. ದೇವತೆಗಳೆಲ್ಲ ಅವನ ಅಂಗಾಂಗದಿಂದಲೇ ಹುಟ್ಟಿದವರು. ಜ್ಞಾನಿಗಳೆಲ್ಲರೂ ಕೂಡ ನಾರಾಯಣನನ್ನೇ ಸರ್ವೋತ್ತಮ ಅಂತ ಉಪಾಸಿಸ್ತಾರೆ. ಎಲ್ಲ ಯಜ್ಞಗಳು ಕೂಡ ಸರ್ವೋತ್ತಮನಾದಂತಹ ನಾರಾಯಣನ ಸ್ತುತಿಗಾಗಿಯೇ ಮೀಸಲಾಗಿವೆ. ನಾರಾಯಣ ಪರೋ ಯೋಗೋ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರ ಗತಿ. ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಬರುವಂತಹ ಮಾತುಗಳಿವು. ಯೋಗ, ನಾವು ಮಾಡುವಂತಹ ಸಾಧನೆ ಎಲ್ಲವೂ ನಾರಾಯಣನಿಗಾಗಿ ಮೀಸಲು. ತಪಸ್ಸು ಅವನಿಗಾಗಿ ಮೀಸಲು, ಜ್ಞಾನ ಅವನಿಗಾಗಿ ಮೀಸಲು. ನಮ್ಮ ಸದ್ಗತಿಯೂ ಕೂಡ ಅವನಿಂದಲೇ ಆಗಬೇಕಾದದ್ದು. ನಾನೇ ಪರ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಗೀತಾದಲ್ಲಿ ವರ್ಣನೆ ಮಾಡಿದ್ದಾನೆ. ಸ್ವಯಂ ಭಗವಂತನೇ ಹೇಳಿದ ಮಾತಿದೆ. ಪರ ಅಂದ್ರೆ ಸರ್ವ ನಿಯಾಮಕ ಅಂತ ಅರ್ಥವೂ ಇದೆ, ಗುಣಪೂರ್ಣ ಅಂತ ಅರ್ಥ. ಪಾಲನ ಪೂರ್ಣಯೋ, ಪಾಲನ ಅಂತನೂ ಅರ್ಥ ಇರುವುದರಿಂದ ಯಾರು ಎಲ್ಲವನ್ನೂ ಪಾಲಿಸ್ತಾನೋ ಅವನೇ ಪರ ಅನ್ನೋ ಅರ್ಥವೂ ಆ ಪರ ಎಂಬ ಶಬ್ದದಿಂದ ವ್ಯಕ್ತ ಆಗ್ತದೆ. ಮಂಗಲಂ ಪರಂ ಎಂಬುದು ಶಾಂಕರ ಭಾಷ್ಯದಲ್ಲಿ ಮತ್ತು ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಒಂದೇ ಶಬ್ದ. ಅದರ ಅರ್ಥವನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಸತ್ಯಸಂಧರು ಅದರ ಅರ್ಥವನ್ನ ಹೀಗೆ ಹೇಳ್ತಾರೆ. ಪರಂ ಅಂದ್ರೆ ಸರ್ವೋತ್ತಮಂ, ಸರ್ವ ವಿಲಕ್ಷಣನಾದವನು ಅಂತ ಅರ್ಥ. ಎಲ್ಲರಿಗಿಂತಲೂ ಶ್ರೇಷ್ಠನಾದವನು, ಎಲ್ಲರಿಗಿಂತಲೂ ಭಿನ್ನನಾದವನು ಅಂತ ಅರ್ಥ. ಪರ ಅಂದ್ರೆ ಕಲ್ಯಾಣ ರೂಪ, ಸ್ವಯಂ ಕಲ್ಯಾಣ ರೂಪ, ಇನ್ನೊಬ್ಬರಿಗೆ ಮಂಗಲವನ್ನು ಕೊಡುವಂಥವನು ಅಂತ ಅರ್ಥ. ಅದನ್ನು ನಿನ್ನೆ ನೋಡಿದ್ದೀವಿ. ಪರ ಎಂಬ ಶಬ್ದಕ್ಕೆ ಸತ್ಯಸುಂದರ ಸ್ವಾಮಿಗಳು ಹೇಳಿದ ಅರ್ಥ ಎಲ್ಲರಿಗಿಂತಲೂ ಶ್ರೇಷ್ಠ ಮತ್ತು ಎಲ್ಲರಿಗಿಂತ ವಿಲಕ್ಷಣ ಅಂತ. ಹೀಗೆ ಆ ಭಗವಂತ ಸ್ವಯಂ ಸರ್ವಶ್ರೇಷ್ಠ, ಸರ್ವ ವಿಲಕ್ಷಣ ಮತ್ತೆ ಗುಣಪರಿಪೂರ್ಣ ಮತ್ತೆ ನಮ್ಮೆಲ್ಲರನ್ನೂ ಪಾಲಿಸುವವನು ಅನ್ನೋ ಅರ್ಥವೂ ಅಲ್ಲಿದೆ. ಅವನ ಸ್ವರೂಪಕ್ಕೆ ಸಂಬಂಧಪಟ್ಟ ನಿರ್ದೋಷತ್ವ ಗುಣಪೂರ್ಣತ್ವಗಳನ್ನು ಅದು ಹೇಳ್ತದೆ. ನಮ್ಮನ್ನ ಆತ ಪಾಲಿಸ್ತಾನೆ ಅನ್ನುವ ಒಂದು ಅನುಸಂಧಾನವೂ ಕೂಡ ಪರ ಎಂಬ ಶಬ್ದದಿಂದ ಬರ್ತದೆ. ಹೀಗೆ ಪರ ಎಂಬ ಶಬ್ದ ಭಗವಂತನ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು, ನಮ್ಮ ಸಾಧನೆಯಲ್ಲಿ ಆತ ನಿರ್ವಹಿಸುವಂತಹ ಅಂಶವನ್ನು ಎರಡನ್ನೂ ಕೂಡ ಒಳಗೊಂಡಿದೆ. ಅಂತ ಒಂದು ವಿಶಿಷ್ಟವಾದ ನಾಮದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.